ಚಿಕ್ಕ ಮಕ್ಕಳ ತರ ಆಟ ಆಡ್ತಿದಾರೆ ಮಣ್ಣಲ್ಲಿ. ಇಲ್ಲಿ ಹೋಲಿ ಆಡ್ತಾರೆ, ಬಟ್ ಕಲರ್ಸ್ ಅಲ್ಲಿ ಹೋಲಿ ಆಡಲ್ಲ, ಮಣ್ಣಲ್ಲಿ ಹೋಲಿ ಆಡ್ತಾರೆ. ನೋಡಿ ಮಣ್ಣಲ್ಲಿ. ಇಲ್ಲಿ ನೋಡಿ ಆಂಟಿ ಅವರು ಎಲ್ಲ ಆಡ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕೃಷ್ಣನ ರಾಜ ರೂಪದಲ್ಲಿ ಪೂಜೆ ಮಾಡ್ತಾರೆ. ಗೋಕುಲ್ ಎಲ್ಲ ಸುತ್ತಿದಾಯ್ತು. ಇಲ್ಲಿಂದ ನಾನು ಇವಾಗ ರಮನ್ ರೇತಿಗೆ ಹೋಗ್ತಾ ಇದ್ದೀನಿ. ನಾವು ಆಲ್ಮೋಸ್ಟ್ ರಮನ್ ರೇತಿ ರೀಚ್ ಆಗಿದ್ದೀವಿ. ಗೇಟ್ ನಂಬರ್ 2 ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿದ್ರು ಮಣ್ಣಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೃಷ್ಣ 5 years ಬೇಬಿ ಇದ್ದಾಗ ಹಸು ಮೇಯ್ಸಕ್ಕೆ ಅಂತ ಹಸುಗಳೆಲ್ಲ ಕರ್ಕೊಂಡು ಪಕ್ಕದಲ್ಲಿ ಫಾರೆಸ್ಟ್ ತೋರಿಸಲ್ಲ, ಆ ಫಾರೆಸ್ಟ್ಗೆ ಬರ್ತಿದ್ರು. ಆ ಟೈಮಲ್ಲಿ ಯಶೋದಮ್ಮ ಹೇಳಿದಂತೆ ಚಪ್ಪಲಿ ಹಾಕೊಂಡು ಹೋಗಪ್ಪ, ಇಲ್ಲಾಂದರೆ ಕಾಲು ಚುಚ್ಕೊಂಡು ಕಾಲು ಗಾಯ ಆಗುತ್ತೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ ಅಮ್ಮ, ನನಗೆ 9 ಲಕ್ಷ ಹಸು ಕೂಡ ನೀನು ಯಾವಾಗ ಚಪ್ಪಲಿ ಕೊಡಿಸ್ತೀಯೋ ನಾನು ಅವಾಗೆ ಹಾಕ್ಕೊಂಡು ಓಡಾಡ್ತೀನಿ ಅಂತ. ಸೊ ಯಶೋದಮ್ಮ ಕೈಲಿ 9 ಲಕ್ಷ ಹಸುಗೆ ಚಪ್ಪಲಿ ಕೊಡ್ಸೋಕ್ಕಾಗತ್ತಾ? ಆಗಲ್ಲ. ಅದಕ್ಕೋಸ್ಕರ ಆ 9 ಲಕ್ಷ ಹಸುಗಳು ಏನು ಮಾಡ್ತು ಗೊತ್ತಾ, ಇಲ್ಲಿರೋ ಮಣ್ಣು, ಇದು ಒನ್ಸ್ ಅಪಾನ್ ಎ ಟೈಮ್ ಕಲ್ಲಾಗಿತ್ತು. ಈ ಕಲ್ಲನ್ನ ಹಸುಗಳು ಕಾಲಿಂದ ಹಿಂಗೆ ಲೈಕ್ ಏನಂತ ಹೇಳ್ತಾರೆ, ಸ್ಟ್ಯಾಂಪ್ ಮಾಡಿ 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 ಈ ಮಣ್ಣನ್ನು ಫುಲ್ ಮೆತ್ತಗೆ ಮಾಡಿಬಿಡ್ತು. ಸೊ ಏನಂದರೆ ಕೃಷ್ಣಗೆ ಕಾಲಿಗೆ ಏನೂ ಚುಚ್ಚಬಾರ್ದು, ಏನೂ ನೋವಾಗಬಾರ್ದು ನಮ್ಮ ಕೃಷ್ಣಗೆ ಅಂತ ಹೇಳ್ಬಿಟ್ಟು ಹಸುಗಳು ಈ ಮಣ್ಣನ್ನು ಕೆತ್ತಿ ಚೂರು ಮಾಡಿ ಈ ಥರ ಸಾಫ್ಟಾಗಿ ಮಾಡಿರೋದು. ಸೊ ಆವಾಗಿಂದ ಕೃಷ್ಣ, ಬಲರಾಮ ಮತ್ತು ಅವ್ರ ಜೊತೆ ಇರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ಇಲ್ಲಿ ಆಟ ಆಡ್ತಿದ್ರಂತೆ. ಉರುಳಾಡ್ಕೊಂಡು ಆಟ ಆಡ್ಕೊಂಡು ಹಸುಗಳ ಜೊತೆ ಮೇಯಿಸ್ಕೊಂಡು ಫಾರೆಸ್ಟಲ್ಲಿ ಇಲ್ಲಿ ಕೂತ್ಕೊಳ್ತಿದ್ರಂತೆ. ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೇನು, ಅವ್ರಿಗೆ ಎಷ್ಟೇ ವಯಸ್ಸಾಗಿದ್ರೇನು ವಯಸ್ಸನ್ನ ತಲೆಯಲ್ಲಿ ಇಟ್ಕೊಳ್ದಿರ ಅವ್ರು ಇಲ್ಲಿ ಬಂದು ಚಿಕ್ಕ ಮಕ್ಕಳ ಥರ ಮಣ್ಣಲ್ಲಿ ಒದ್ಲಾಡ್ತಾ ಇರ್ತಾರೆ. ಬನ್ನಿ ತೋರಿಸ್ತೀನಿ ನಾನು ಇವಾಗ. ಚಿಕ್ಕ ಮಕ್ಕಳು ಆಟ ಆಡ್ತಿದ್ದಾರೆ ಮಣ್ಣಲ್ಲಿ. ಅಲ್ಲಿ ನೋಡ್ಬೋದು ದೊಡ್ಡ ಮಕ್ಕಳು ಆಟ ಆಡ್ತಿದ್ದಾರೆ ಮಣ್ಣಲ್ಲಿ. ಮತ್ತು ಅಲ್ಲಿ ಮಲ್ಕೊಂಡಿದ್ದಾರೆ. ಆ ಅಂಕಲ್ ಶರ್ಟ್ ನೋಡಿ ಫುಲ್ ಗಲೀಜಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಿದ್ರೆ ಅಲ್ಲಿ ದೊಡ್ಡ ಮಕ್ಕಳು ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಶಿವಲಿಂಗ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಆಂಟಿ ಅವರು ಎಲ್ಲ ಆಡ್ತಿದ್ದಾರೆ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳ ಥರ ಆಟ ಆಡ್ತಿದ್ದಾರೆ ಮಣ್ಣಲ್ಲಿ. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹೋಲಿ ಆಡ್ತಾರೆ, ಬಟ್ ಕಲರ್ಸಲ್ಲಿ ಹೋಲಿ ಆಡಲ್ಲ, ಮಣ್ಣಲ್ಲಿ ಹೋಲಿ ಆಡ್ತಾರೆ. ಅದೇ ಥರ ಇವರು ಆಡ್ತಿತ್ತು. ಗೈಸ್ ಯಾರಾದರೂ ಬನ್ನಿ ನನ್ನ ಜೊತೆ ಹೋಲಿ ಆಡೋದಕ್ಕೆ, ಮಣ್ಣಲ್ಲಿ ಹೋಲಿ ಆಡೋಣ. ಮಣ್ಣು ಹಾಕ್ತಿದ್ದಾರೆ ಹೋಲಿ ಅಂದ್ಕೊಂಡು. ಹೋಲಿ ಆಡ್ತೀಯ ಅಂತ ಕೇಳಿ ಮಣ್ಣಲ್ಲಿ ಹೊಡಿತಾರೆ ಇವರು. ಎಷ್ಟು ಸ್ಪೆಷಲ್ ಅಲ್ಲ ಈ ಪ್ಲೇಸು. ಎಷ್ಟು ದೊಡ್ಡವರಾಗಿದ್ರೇನು ಚಿಕ್ಕ ಮಕ್ಕಳ ಥರ ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ನಾನು ಆಟ ಆಡಬೇಕು, ಬನ್ನಿ ಆಟ ಆಡೋಣ. ರಾಧೆ 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 ರಾಧೆ. राधे राधे. आंटी के साथ आ रहे हैं. ले यहाँ बच्चे के साथ जाओ टिट्टू जाना. अरे दीदी के साथ राधे 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 राधे. आंटी लोग पूरा राधे राधे. आपको भी अंकल राधे 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 राधे. तुम मेरे दीदी को दो तुम्हें
रे फोटो उसका लीजिए ना, अरे अपने मोबाइल से उसका खींचिए ना फोटो। आप तो चलो किसी करो ना जाना नहीं है, देखिए मट्टी तो रखा हुआ है, जाना नहीं है। कहाँ से हो आप? कहाँ से हो आप? हम बिहार से। बिहार से? मैं कर्नाटका से हूँ। कर्नाटका से। कर्नाटका से हूँ। हम बिहार से बहुत दूर। होली का बस्ती है, होली का बस्ती है। चलिए कब करते? चलिए कब कर दे? अभी कर रहे हैं ना, अभी कर रहे हैं ना? मजा आ रहा है, मजा आ रहा है, पूरा एंजॉय हो रहा है, पूरा एंजॉय हो रहा है। चलिए चलिए चलिए, हर हर महादेव, हर हर महादेव। चलिए अब तो चला गया ಬಾಯ್ ಒಳಗಡೆ ಹೋಗ್ಬಿಟ್ಟು नहीं देंगे बाबू। ಒನ್ಸ್ ಅಪಾನ್ ಎ ಟೈಮ್ ಕೃಷ್ಣ ಇದೇ ಭೂಮಿ ಮೇಲೆ ಇದೇ ಮಣ್ಣು ಮೇಲೆ ಕಾಲಿಟ್ಟಿದ್ರು. ಇವಾಗ ನಾವು ಕೈ ಇಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದೀವಿ. ಸಭಿ ಆಸೆ ಮೇರೆ ಕೋ ಮಾರ್ ರಹೆ ಹೈ ಪೀछे से. ಆಂಟಿ ಜೊತೆ ಎಂಜಾಯ್ ಮಾಡಿ ಕೈ ಈ ತರ ಇನ್ನೊಂದು ಕೈ ಫುಲ್ಲು ಮಣ್ಣಾಗೋಗಿದೆ ಕೈ ಎಲ್ಲ. ಮತ್ತೆ ಇಲ್ಲಿಂದ ಇನ್ನೊಂದು ವಿಶೇಷತೆ ನಾನು ಹೇಳಿಲ್ಲ. ಅದು ಏನಪ್ಪ ಅಂದರೆ, ನೀವು ಎಷ್ಟೇ ಮಣ್ಣಲ್ಲಿ ಆಟ ಆಡಿ ಈ ಬ್ರಜಭೂಮಿನ ಬಿಟ್ಟು ಈ ಮಣ್ಣು ಆಚೆ ಹೋಗಲ್ಲ ಅಂತ ಹೇಳ್ತಾರೆ ಜನ. ಅದು ನಿಜನ ಸುಳ್ಳ ನನಗಂತೂ ಗೊತ್ತಿಲ್ಲ, ಬಟ್ ಕೇಳಕ್ಕಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಫ್ಯಾಕ್ಟು. ನೋಡೋಣ ಇದು ನಮ್ಮ ಮನೆ ತನಕ ಹೋಗುತ್ತಾ ಇಲ್ವಾ ಅಂತ. ಲೈಫಲ್ಲಿ ಎಂತೆಂಥದ್ದು ಹೋಲಿ ನೋಡಿರ್ತೀರ ಅಂತೆ, ಬಟ್ ಯಾವತ್ತದು ಮಣ್ಣಲ್ಲಿ ಆಟ ಆಡೋ ಹೋಲಿನ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನಾನು ಇವತ್ತು ತೋರಿಸ್ತೀನಿ ಬನ್ನಿ. ನೋಡಿ ಮಣ್ಣಲ್ಲಿ ನಾವು ಎತ್ಕೊಂಡು ಹಾಕೋಣ. ಮಣ್ಣು ಕಣ್ಣಲ್ಲೆಲ್ಲ ಹೋಯ್ತು. ಇದು ಬಂದು ಮಣ್ಣಿನ ಹೋಲಿ. ಹೆಂಗಿತ್ತು? ಚೆನ್ನಾಗಿತ್ತು ಅಂದರೆ ಒಂದು ಕಮೆಂಟ್ ಹಾಕಿ. ಮತ್ತು ಇಲ್ಲಿಂದ ನಾನು ಡೈರೆಕ್ಟಾಗಿ ರೂಮ್ ಹೊರಡ್ತಾ ಇದ್ದೀನಿ ಅಥವಾ ವಿಶ್ರಾಮ್ ಘಾಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಆಟೋ ಅವರು ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ರು ಲೇಟ್ ಆಗುತ್ತೆ ಅಂತ. ಸೊ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಕನ್ನಡ? ಹಾಂ ಕನ್ನಡ. कर्नाटक है, हम राजस्थानी है। ಹಲೋ. ಇವ್ರು ಬಂದ್ಬಿಟ್ಟು ಎಲ್ಲ ರಾಜಸ್ಥಾನಿಂದಂತೆ. ನನಗೆ ಕೇಳಿದ್ರು ರಾಜಸ್ಥಾನಿಂದನ ಅಂತ. ಅಲ್ಲ ಕರ್ನಾಟಕದಿಂದ ಅಂತ ಹೇಳಿದೆ. ಇವರು ಮಣ್ಣಲ್ಲಿ ಹೊಡಿತಿದ್ರು ಎಲ್ಲರೂ ಸೇರ್ಕೊಂಡು ನನಗೆ. ಹ್ಯಾಪಿ ಹೋಲಿ. ಇವರೆಲ್ಲ ಲಡ್ಡು ಥರ ಮಾಡ್ಕೊಂಡು ಎತ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. ಒಂದೊಂದು ಸಭೆ ಇಡಬೇಕು ಪಸೆಗೆ ಎಲ್ಲ ಇಷ್ಟು ಜನ ನನ್ನ ಜೊತೆ ಸಿಕ್ಕಿದ್ರು ಹೋಲಿ ಆಡೋದಕ್ಕೆ. ಬಸ್ ಮಥುರಾಗೆ ಹೋಗ್ತಾ ಇದ್ದೀನಿ ಇವಾಗ ನಾನು. ಇವಾಗ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾನು ಇದೇ ಜಾಗದಲ್ಲಿ ನಡ್ಕೊಂಡು ಹೋದೆ. ಜ್ಞಾಪಕ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಬಟ್ ಯಾವ ಅಂಗಡಿಗಳು ತೆಗ್ದಿಲ್ಲ ಅಂತ ಹೇಳ್ತಿದ್ರೆ. ಇವಾಗ ನೋಡಿದ್ರೆ ಬರೀ ಅಂಗಡಿಗಳೇ ತೆಗ್ದಿದ್ದಾರೆ. ಅರೌಂಡ್ 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಟೆಂಪಲ್ಗೆ. ಸೊ ನಾನು ಇವಾಗ ಡೈರೆಕ್ಟಾಗಿ ಹೋಗ್ತಾ ಇರೋದು ದ್ವಾರಕಾಧೀಶ್ ಮಂದಿರ್ಗೆ. ಅಟ್ ಪ್ರೆಸೆಂಟ್ ನಾವು ದ್ವಾರಕಾಧೀಶ್ ಟೆಂಪಲ್ ಹತ್ರ ಇದ್ದೀವಿ. ಇಲ್ಲಿ ಚಪ್ಪಲಿ ಬಿಡೋ ಜಾಗ ಇದೆ, ಹೋಗಿ ಚಪ್ಪಲಿ ಬಿಟ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ. ಇದು ದ್ವಾರಕಾಧೀಶ್ ಟೆಂಪಲ್. ಮತ್ತು ಇಲ್ಲಿ ಚಪ್ಪಲಿ ಇಡೋ ಜಾಗ. 10 ರೂಪಾಯಿ ತೊಗೊಳ್ತಾರೆ ಬ್ಯಾಗ್ಗೆ, 5 ರೂಪಾಯಿ ಚಪ್ಪಲಿಗೆ. ಮತ್ತು ಕ್ಯಾಮ್ರಾ ಏನಾದರೂ ಇದ್ದರೆ ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ. ಕ್ಯಾಮ್ರಾ ಅಲೌ ಇಲ್ಲ, ಬಟ್ ಫೋನ್ ಅಲೌ ಇದೆ ಅಂತೆ. ಮತ್ತು ಪರ್ಸ್ ಕೂಡ ಅಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ಎತ್ಕೊಂಡು ಹೋಗು ಅಂತ. ಸೊ ಪರ್ಸ್ ಮತ್ತು ಫೋನ್ ಸಹ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ದೀನಿ.
ದ್ವಾರಕಾಧೀಶ್ ಮಂದಿರ್. ಈ ಟೆಂಪಲ್ ಬಂದ್ಬಿಟ್ಟು ದ್ವಾರಕಾಧೀಶ್ ಟೆಂಪಲ್ ಅಂತ ಅಲ್ಲಿ ಬರ್ತಿದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಕೃಷ್ಣನ ರಾಜ ರೂಪದಲ್ಲಿ ಪೂಜೆ ಮಾಡ್ತಾರೆ. ಸೊ ರಾಜನ ರೂಪದಲ್ಲಿ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ವಿರಾಜಮಾನವಾಗಿ. ಓಲಂಕಿತ ಅನ್ಸುತ್ತೆ ನಾನು ಏನು ಪುಣ್ಯ ಮಾಡಿದ್ದೀನಿ. ಆರತಿ ಕೂಡ ನೋಡಿದೆ, ಮತ್ತೆ ದರ್ಶನ ಕೂಡ ಸಕ್ಕತ್ತಾಗಾಯ್ತು, ಭಜನೆ ಕೂಡ ಅಟೆಂಡ್ ಮಾಡಿದೆ, ಪ್ರಸಾದ ಕೂಡ ಸಿಕ್ಬಿಡ್ತು. ಇದಕ್ಕಿಂತ ಜಾಸ್ತಿ ಏನು ಕೇಳಿಸ್ಕೊಳಕ್ಕಾಗುತ್ತೆ ಹೇಳಿ? ಎಲ್ಲರಿಗೂ ಖುಷಿ ಕೊಡಲಿ ಮತ್ತೆ ಚೆನ್ನಾಗಿರಲಿ ಅಂತ ಕೇಳಿದ್ರಲ್ಲ. ಟೆಂಪಲ್ ನೋಡಿ ಎಷ್ಟು ಸಕ್ಕ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಫುಲ್ ರಾಜನ ಕೋಟೆ ಥರನೇ ಇದೆ ಅಂತ ಹೇಳ್ಬೋದು ಟೆಂಪಲ್ಲು. ಆಚೆಯಿಂದ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ, ಅದು ಲೈಟಿಂಗ್ಸ್ ಹಾಕಿರೋದಕ್ಕೆ. ಈ ಥರ ಒಂದು ಕಾಯಿನ್ ಕೊಟ್ಟಿದ್ರು. ಸೊ ಇದನ್ನ ಇವಾಗ ರಿಟರ್ನ್ ಮಾಡಿ ನಮ್ಮ ಬ್ಯಾಗ್ ತಗೊಳ್ಳೋಣ. ನೀವು ನೋಡ್ತಿದ್ದೀರಲ್ಲ ಕೃಷ್ಣ ಚಿಕ್ಕ ಚಿಕ್ಕದಾಗಿದೆ ಮೂರ್ತಿಗಳು. ಅವ್ರನ್ನ ಲಡ್ಡು ಗೋಪಾಲ ಅಂತ ಕರೀತಾರೆ. ಸೊ ಅವ್ರು ಬಂದ್ಬಿಟ್ಟು ಚಿಕ್ಕ ಮಗು ಥರ ನೋಡ್ಕೊಳ್ತಾರೆ. ಮನೆಯಲ್ಲಿ ತಿನ್ಸೋದು, ಊಟ ಮಾಡಿಸೋದು ಎಲ್ಲ ಮಾಡಿಸ್ತಾರೆ. ಸೊ ಇಲ್ಲಿ ಬಂದರೆ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಲಡ್ಡು ಗೋಪಾಲ್. ಟೆಂಪಲಿಂದ 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಬಂದುಬಿಟ್ಟು ಏನಿದೆ ಅಂದರೆ ವಿಶ್ರಾಮ್ ಘಾಟ್ ಅಂತ ಇದೆ. ಸೊ ಇವಾಗ ಅಲ್ಲಿ ಯಮುನಾ ಆರತಿ ನೋಡೋಕ್ಕೆ ನಾವು ಹೊರಡ್ತಾ ಇದ್ದೀವಿ. ಬನ್ನಿ ನನ್ನ ಜೊತೆ. ನಾವು ಇವಾಗ ವಿಶ್ರಾಮ್ ಘಾಟ್ನ ರೀಚ್ ಆದ್ವಿ. ಸೊ ಯಾರನ್ನೂ ಕೇಳೋ ಅವಶ್ಯಕತೆನೇ ಇದ್ದಿಲ್ಲ ಇಲ್ಲಿ. ರಾಧೆ 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 ಬೋಟಲ್ಲಿ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಯಮುನಾ ಆರತಿ ನಡೆಯುತ್ತೆ. ಇದೆ ಯಮುನಾ ಮಯ್ಯ ಅಂದರೆ ಯಮುನಾ ತಾಯಿ. ನದಿ ಹರಿತಾ ಹೋಗ್ತಿದೆ. ಸೊ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ನೀವು ಬೇಕಂದ್ರೆ ಬಂದಾಗ ಪೂಜೆ ಮಾಡ್ಬೋದು. ಪ್ರೆಸೆಂಟ್ ನಾನು ಇವಾಗ ಯಮುನಾ ಆರತಿ ನೋಡಕ್ ಬಂದಿದ್ದೀನಿ. ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಕುತ್ಕೊಂಡು ಕತ್ಲೆ ಆಗೋಯ್ತು ಗೊತ್ತಾ? ಎಷ್ಟು ಬೆಳಕಿತ್ತು ನಾನು ಬಂದಾಗ, ಇವಾಗ ಇಷ್ಟು ಕತ್ಲಿದೆ ನೋಡಿ. ಫುಲ್ ಪಲ್ಯೂಟ್ ಆಗಿಬಿಟ್ಟಿದೆ ರಿವರು. ನೋಡ್ತಾ ಇರ್ಬೋದು ಎಷ್ಟು ಏನಂತ ಹೇಳ್ತಾರೆ, ನೊರೆ ನೊರೆ ನಾನು ನೊರೆ ಅಂತ ನೊರೆ ನೋಡಿ ಎಷ್ಟೊಂದಿದೆ ಅಂತ. ಆರತಿ ಇವಾಗ ತಾನೇ ಆಯಿತು, ಹತ್ರ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಇರಿ. ಪ್ರಸಾದದಲ್ಲಿ ಹೂವು ಕೊಟ್ಟರು, ಮತ್ತೆ ತಿಲಕ ಇಟ್ಟಿದ್ದಾರೆ ನನಗೆ. ಎಲ್ಲ ಮುಗಿದಂತ ಅವ್ರವ್ರ ಮನೆಗಳಿಗೆ ರೂಮ್ಗೆ ಹೋಗ್ತಾವ್ರೆ ಎಲ್ಲರೂ. ಯಾರೋ ಚಪ್ಪಲಿನ ಆಚೆನೇ ಎತ್ತಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಬೈ ಬೈ ಟು ಯಮುನಾ ಘಾಟ್. ಎಲ್ಲ ಮುಗೀತು. ಇವಾಗ ಇಲ್ಲಿಂದ 700 ಮೀಟರ್ಸಲ್ಲಿ ನನ್ನ ರೂಮ್ ಸ್ಟೇ ಇರೋದು. ಸೊ ಅಲ್ಲಿಗೆ ಹೋಗೋಣ ಇವಾಗ. ಲೈಕ್ ಒಂದು 10 years ಬ್ಯಾಕ್ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಮತ್ತು ಹಳೇ ಕಾಲದಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಏಕೆಂದರೆ ಈ ರಿಕ್ಷಾಗಳು ಮತ್ತು ಈ ಥರ ಸಂದಿಗೊಂದಿಯಲ್ಲಿ ಓಡಾಡೋದಕ್ಕೆ ಈ ರೋಡ್ಸಲ್ಲೆಲ್ಲ ನಡ್ಕೊಂಡು ಮತ್ತು ಗಂಗಾ ಆರತಿ ಯಮುನಾ ಆರತಿ ಅಟೆಂಡ್ ಮಾಡ್ಕೊಂಡು ಬರ್ತಿದ್ದೆ. ನಂಗೆ ಏನು ಜ್ಞಾಪಕ ಬರ್ತಿದೆ ಅಂದರೆ, ನಾನು ಕಾಶಿಗೆ ಹೋಗಿದ್ದೆ, ಅಂದರೆ ಬನಾರಸ್ಗೆ ಹೋಗಿದ್ದೆ. ಅಲ್ಲಿ ಸೇಮ್ ಇದೇ ಥರ ರೋಡ್ಸು, ಅಲ್ಲಿ ಅದೇ ಥರ ಆರತಿ ನಡೀತಿತ್ತು. ಒಂಥರ ನನಗೆ ಹಳೇದು ನೆನಪು ಬಂದುಬಿಡ್ತು, ನಾನು ಬನಾರಸ್ಗೆ ಹೋದಾಗ ಹೆಂಗಿತ್ತು ಅಂತ. ಫೈನಲಿ ನಾನು ಇವಾಗ ನನ್ನ ಧರ್ಮಶಾಲ ರೀಚ್ ಆಗಿದ್ದೀನಿ. ನನ್ನ ರೂಮ್ ಇದೆ, ಬೀಗ ತೆಗಿತಿದ್ದೀನಿ. ತೆಗೆದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಊಟ ತಿನ್ನೋಕೆ ಹೋಗೋಣ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ದೀರೋ ಹೇಳೋ ಗೊತ್ತಿಲ್ಲ, ಈ ಟ್ರಿಪ್ ಪೂರ್ತಿಯಾಗಿ ನಾನು ಕರೆಕ್ಟಾಗಿ ಊಟನೇ ಮಾಡಿಲ್ಲ. ಇವತ್ತೇ ನನಗೆ ಕರೆಕ್ಟಾಗಿ ಹೊಟ್ಟೆ ಹಸಿತಾ ಇರೋದು. ಆಚೆ ಮೋಮೋಸ್ ಬೇರೆ ನೋಡಿದ್ದೀನಿ, ಮತ್ತು ಊಟ ಇದೆ. ಫಸ್ಟ್ ಊಟ ತಿನ್ಬಿಟ್ಟು ಆಮೇಲೆ ಮೋಮೋಸ್ ತಿನ್ನೋದೇ ಏನು ಅಂತ ನೋಡೋಣ ಬನ್ನಿ. ಇವಾಗ ತಾನೇ ಎಲ್ಲ ಆಗಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಊಟ ತಿನ್ನೋಕೆ ಬಂದಿ. ಎಲ್ಲಿ ಅಂದರೆ ಸೇಮ್ ನಾನಿರೋ ಧರ್ಮಶಾಲದಲ್ಲೇ ಊಟ ತಿನ್ನೋಕೆ ಬಂದಿದ್ದೆ. ಇದು ಬಂದುಬಿಟ್ಟು ಊಟ ತಿನ್ನೋ ಜಾಗ. ಊಟ ತಿನ್ನೋ ಜಾಗ ಮಾತ್ರ ಮಸ್ತ್ ಕ್ಲೀನಾಗಿ ಇಟ್ಟಿದ್ದಾರೆ. ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಲ್ಲಿರೋರ್ನೆಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ನಾನು. ಊಟ ಮಾತ್ರ ಮಸ್ತ್ ಕಾಣಿಸ್ತಿದೆ. ಬೆಳಗ್ಗೆಯಿಂದ ಏನೋ ತಿನ್ನಿಲ್ಲ, ಫಸ್ಟ್ ತಿನ್ನಲ್ಲ. ಊಟ ಮಾತ್ರ ಸಕ್ಕತ್ತಾಗಿದೆ. ಸೌತ್ ಇಂಡಿಯನ್ ಥರ ಇದೆ ನನಗೆ ಫೀಲ್ ಆಗ್ತಿರೋದು. ಮನೆಯಲ್ಲಿ ದಾಲ್ ಸಾಂಬಾರು ಮಾಡ್ತಾರೆ, ಸೇಮ್ ಅದೇ ಥರ ಇದೆ. ಪಾಸ್ ಬುಲಾತಿ ಹೈ ಕಿತ್ನಾ ರುಲಾತಿ ಹೈ याद तुम्हारी जब जब मुझको आती है
माँ नहीं होती, लोरी सुनाती है, छुप के सुलाती है, याद तुम्हारी जब जब मुझको आती है, आती है। वाह बहुत अच्छे से गाई आपने. ಇವ್ರ ಸಾಂಗ್ ಆಡಿದ್ರು, ಇವಾಗ ಇವ್ರ ಸಾಂಗ್ ಆಡ್ತಿದ್ದಾರೆ. ನಾನು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತೀನಿ. आजकल कोई टीवी ना कोई वीडियो कभी नहीं आया, हम अपने आप को बोल रहे हैं ना, आप बहुत अच्छा गाते हो. जाने क्यों लोग मोहब्बत किया करते हैं, आए भर भर के जिया करते हैं, जाने क्यों लोग मोहब्बत किया करते हैं, जाने क्यों. बस ಬಾಯ್ ಬಾಯ್. ಇಲ್ಲಿ ಅಡುಗೆ ಮಾಡೋ ಜಾಗ ಮತ್ತು ಅಲ್ಲಿ ಊಟ ಮಾಡೋ ಜಾಗ ಸಖತ್ ಕ್ಲೀನಾಗಿತ್ತು. ಜಸ್ಟ್ 120 ರುಪೀಸ್ಗೆ ಫುಲ್ ಥಾಲಿ ತಗೊಂಡಿದ್ದೆ ನಾನು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.